ಎಕ್ಸ್ಕ್ಯೂಸಸ್ ಡೋಂಟ್ ಬಿಲ್ಡ್ ಫ್ಯೂಚರ್ಸ್. ನಮ್ಮ ಫ್ಯೂಚರ್ ಏನರ ಬಿಲ್ಡ್ ಆಗಬೇಕಾದ್ರೆ, ಒಂದು ಉನ್ನತ ಸ್ಥಾನಕ್ಕೆ ನಾವು ಏರಬೇಕಾದ್ರೆ ಮೊದಲು ಎಕ್ಸ್ಕ್ಯೂಸ್ ಮಾಡೋದನ್ನ ಬಿಡಿ. ನನ್ನ ಕೈಯಲ್ಲಿ ಇದು ಇಲ್ಲ, ನನ್ನ ಕೈಲಿಂದ ಆಗಲ್ಲ, ನನ್ನ ಬಲ ಅದು ಇಲ್ಲ ಇದು ಇಲ್ಲ ಅಂತ. ಒಂದು ವಿಚಾರ ಒಬ್ಬರ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೇರಳದ ಒಬ್ಬ ಕೂಲಿ ಮನುಷ್ಯ ರೈಲ್ವೆ ಸ್ಟೇಷನ್ನಲ್ಲಿ ಬೇರೊಬ್ಬರ ಲಗೇಜ್ ಹೊತ್ಕೊಂಡು ದಿನಕ್ಕೆ 400ರಿಂದ 500 ರೂಪಾಯಿ ದುಡಿತಾರೆ. ಆ 400ರಿಂದ 500 ರೂಪಾಯಿ ದುಡಿದು ಅವ್ರ ಮನೆಯನ್ನು ನಡೆಸ್ಕೊಂಡು ಹಾಗೆ ಫ್ರೀ ಟೈಮ್ನಲ್ಲಿ ರೈಲ್ವೆ ಸ್ಟೇಷನ್ನಲ್ಲಿರುವ ವೈಫೈ ಕನೆಕ್ಷನ್ ಹಾಕ್ಕೊಂಡು ಓದ್ತಾರೆ. ಓದಿ ಇವತ್ತು UPSC ಪಾಸ್ ಆಗ್ತಾರೆ, UPSC ಕ್ರ್ಯಾಕ್ ಮಾಡ್ತಾರೆ. UPSC ಕ್ರ್ಯಾಕ್ ಮಾಡೋದು ಸುಮ್ಮನೆ ಅಲ್ಲ, ಒಂದು ಮಾಮೂಲಿ ಒಂದು ಜಾಬ್ನೇ ಕ್ರ್ಯಾಕ್ ಮಾಡೋಕ್ಕಾಗ್ತಾಯಿಲ್ಲ. ಅಂಥದ್ರಲ್ಲಿ ಅವರು UPSC ಕ್ರ್ಯಾಕ್ ಮಾಡ್ತಾರಂದರೆ ತಿಳ್ಕೊಳ್ಳಿ ಎಷ್ಟರ ಮಟ್ಟಿಗೆ ಅವರು ಓದಿರಬಹುದು, ಎಷ್ಟರ ಮಟ್ಟಿಗೆ ನಾಲೆಜ್ ಇರಬೇಕು. ಖಾಲಿ ಟೈಮ್ನಲ್ಲಿ ಅದು ಏನೋ ದಿನಪೂರ್ತಿ ಓದಿಲ್ಲ. ಎಷ್ಟೋ ಮಂದಿ ದಿನಪೂರ್ತಿ ಓದರೂ ಕೂಡ ಕ್ರ್ಯಾಕ್ ಮಾಡೋಕ್ಕಾಗಲ್ಲ ಆ ಎಕ್ಸಾಮ್. ನಮ್ಮ ಇಂಡಿಯಾದಲ್ಲಿ ಟಫೆಸ್ಟ್ ಎಕ್ಸಾಮ್ ಅದು UPSC. ಅಂಥ UPSC ಕ್ರ್ಯಾಕ್ ಮಾಡ್ತಾರೆ. ಅದಕ್ಕೆ ಇದರಲ್ಲಿಂದ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತಂದರೆ, ಯಾರೂ ನನ್ನ ಹತ್ರ ಅದು ಇಲ್ಲ ಇದು ಇಲ್ಲ, ಟ್ಯಾಲೆಂಟು ಲಕ್ಕು ಇಲ್ಲ, ಏನೂ ಇಲ್ಲ ಅಂತ ಕೊಡಬೇಡಿ. ನಿಮ್ಮ ಶ್ರಮ ನೀವು ಹಾಕಿ, ಒಂದು ಕೆಲಸದಲ್ಲಿ ಶ್ರಮಪಟ್ಟು ಕೆಲಸ ಮಾಡಿ, ನಿಮಗೆ ಗ್ಯಾರಂಟಿ ಸಕ್ಸಸ್ ಸಿಕ್ಕೇ ಸಿಗುತ್ತೆ.